ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅನು. ಹಾಗೆಯೇ ನೀವು ನೋಡ್ತಾ ಇರೋದು ನಿಮ್ಮ ಫೇವ್ರೆಟ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೋಡಿ, ಈ ರೀತಿ ಖಾಲಿ ಆಗಿರುವಂತಹ ಆಯಿಲ್ ಕ್ಯಾನ್ ನಿಮ್ಮನೇಲಿ ಏನಾದರೂ ಇದ್ದರೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಸಾಕೋದಕ್ಕೆ ಹೋಗಲೇಬೇಡಿ. ಅದರಿಂದ ತುಂಬಾ ಉಪಯೋಗ ಇದೆ. ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಆಯಿಲ್ ಕ್ಯಾನನ್ನು, ಖಾಲಿಯಾಗಿರುವಂತಹ ಈ ಎಣ್ಣೆ ಕ್ಯಾನನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಹೇಳಿ ನಾವು ಆಲ್ರೆಡಿ ತುಂಬ ವಿಡಿಯೋ ಮಾಡಿ ಹಾಕಿದ್ದೀವಿ. ಯಾರು ನೋಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ನೀವು ಚೆಕ್ ಮಾಡಬಹುದು. ನೋಡಿ, ನಾನಿಲ್ಲಿ ಆಯಿಲ್ ಕ್ಯಾನನ್ನು, ಖಾಲಿಯಾಗಿರುವಂತಹ ಆಯಿಲ್ ಕ್ಯಾನನ್ನು ತೊಗೊಂಡಿದ್ದೀನಿ. ನಂತರ ನೋಡಿ, ಸೈಡಿಗೆ ಇದರದ್ದು ಸ್ಟಿಕ್ಕರ್ ಇರುತ್ತಲ್ವ, ಅದನ್ನು ನಾನು ತೆಗಿತಾ ಇದ್ದೀನಿ. ನೋಡಿ, ನಂತರದಲ್ಲಿ ಇಲ್ಲೇನು ನಾನು ಮಾರ್ಕ್ ಮಾಡಿದ್ನಲ್ವ, ನೋಡಿ ಈಗ ಆಲ್ರೆಡಿ ಈ ಕ್ಯಾನಿನಲ್ಲಿ ನೋಡಿ ಈ ರೀತಿ ಮಾರ್ಕ್ ಇದೆ. ನಾವು ಅದೇ ಮಾರ್ಕ್ ಶೇಪಲ್ಲೇ ನಾವೀಗ ಕಟ್ ಮಾಡ್ಕೊಳ್ಬೇಕು. ನೋಡಿ, ಹೀಗೆ ನೀವು ಚಾಕುದಿಂದ ಬರಲಿಲ್ಲ ಅಂದರೆ ಸ್ವಲ್ಪ ಚಾಕುನ ಬಿಸಿ ಮಾಡಿಬಿಟ್ಟು ನೀವು ಅದನ್ನು ಕಟ್ ಮಾಡ್ಕೊಳ್ಬಹುದು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಅಡುಗೆಗೆ ಬಳಸುವ ಚಾಕುನ ನೀವು ಈ ರೀತಿ ಪ್ಲಾಸ್ಟಿಕ್ ಐಟಮ್ನ ಕಟ್ ಮಾಡಲಿಕ್ಕೆ ಬಳಸಲೇಬೇಡಿ. ಈ ರೀತಿ ಕ್ರಾಫ್ಟ್ ಮಾಡಲಿಕ್ಕೆ ಬೇರೆ ಚಾಕುನ ಇಡಿ. ನೋಡಿ, ನಾನಿಲ್ಲಿ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಈಸಿಯಾಗಿ ಅದನ್ನು ಕಟ್ ಮಾಡ್ಬೋದು ಅಂತ ಹೇಳಿ ನೋಡಿದ್ರಿ ಅಲ್ವಾ. ಹಾಗೆಯೇ ಹ್ಯಾಂಡಲನ್ನು ಕೂಡ ನಾನಿಲ್ಲಿ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ವಲ್ಪವೇ ಸ್ವಲ್ಪ ನೀವು ಹೀಗೆ ಕಟ್ ಮಾಡಿದರೆ ಆಯಿತು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಬೇರೆ ಏನು ಶೇಪಲ್ಲಿ ಕಟ್ ಮಾಡೋದೇ ಬೇಕಾಗಿಲ್ಲ. ಎಷ್ಟು ಈಸಿಯಾಗಿ ಫಟಾಫಟ್ ಅಂತ ಹೇಳಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ್ವಿ ಅಲ್ವಾ. ಈಗ ಜಸ್ಟ್ ಸಿಂಪಲ್ಲಾಗಿ ನಾನಿಲ್ಲಿ ಡಿಸೈನನ್ನು, ಒಂದು ಫೇಸನ್ನು ನಾನಿಲ್ಲಿ ಡ್ರಾ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ನೀವು ಇನ್ನೂ ಚೆನ್ನಾಗಿ ಬಂದರೆ ಅದನ್ನು ಕೂಡ ನೀವು ಡ್ರಾ ಮಾಡ್ಕೋಬಹುದು. ನೋಡಿ, ಹ್ಯಾಂಡಲನ್ನು ನಾನು ಈ ರೀತಿ ಕಟ್ ಮಾಡಿದ್ದೀನಿ. ನಂತರ ನೋಡಿ, ಇಲ್ಲಿ ನಾನು ಫೇಸನ್ನು ಡ್ರಾ ಮಾಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಸಿಂಪಲ್ಲಾಗಿ ನೋಡಿ ಇಲ್ಲಿ 2 ಕಣ್ಣನ್ನು ಬಿಡಿಸ್ಬಿಟ್ಟು ನಾನು ಡ್ರಾ ಮಾಡ್ತಾ ಇದ್ದೀನಿ. ನಿಮಗೆ ಏನಾದರೂ ಇನ್ನೂ ಚೆನ್ನಾಗಿರೋ ಡಿಸೈನ್ ಬಂದರೆ ನೀವು ಇನ್ನೂ ಚೆನ್ನಾಗಿರೋ ಡಿಸೈನಲ್ಲಿ ನೀವು ಡ್ರಾ ಮಾಡ್ಕೊಳ್ಬಹುದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಆಯಿಲ್ ಕ್ಯಾನ್ಗಳನ್ನು ನಾವು ಬೇಡ ಅಂತ ಬಿಸಾಕ್ತೀವಿ ಅಲ್ವಾ. ಸೊ ಈ ರೀತಿ ಆಯಿಲ್ ಕ್ಯಾನ್ಗಳನ್ನು ಬೇಡ ಅಂತ ಬಿಸಾಕೋ ಬದಲು ನೋಡಿ ಈ ರೀತಿ ಯೂಸ್ ಮಾಡ್ಕೋಬಹುದು. ನಿಮ್ಮನೇಲಿ ಏನಾದರೂ ಬಾಲ್ಕನಿ ಹಾಗೆಯೇ ಗಾರ್ಡನ್ ಇದ್ದರೆ ಅವುಗಳ ಡೆಕೋರೇಷನ್ಗೆ ನೀವು ಈ ರೀತಿ ನೀವು ಬಳಸಬಹುದು. ಅಷ್ಟೇ ಅಲ್ಲ, ಬಾಲ್ಕನಿ ಮತ್ತು ಬರೀ ಗಾರ್ಡನ್ ಡೆಕೋರೇಷನಿಗೆ ಅಷ್ಟೇ ಅಲ್ಲ, ಮನೆ ಒಳಗೂ ಕೂಡ ನೀವು ಪ್ಲ್ಯಾಂಟನ್ನು ಗ್ರೋ ಮಾಡಲಿಕ್ಕೆ ನೀವು ಈ ರೀತಿ ಆಯಿಲ್ ಕ್ಯಾನನ್ನು ನೀವು ಕಟ್ ಮಾಡಿಬಿಟ್ಟು ರೀಯೂಸ್ ಮಾಡಬಹುದು. ನೋಡಿ, ಬಾಲ್ಕನಿ ಹಾಗೆ ಗಾರ್ಡನ್ ಡೆಕೋರೇಷನ್ಗೆ ನಾವು ಅಂಗಡಿಯಿಂದ ತುಂಬ ದುಡ್ಡು ಕೊಟ್ಟು ಬೇರೆ ಡೆಕೋರೇಟಿವ್ ಐಟಮ್ಸ್ಗಳನ್ನು ತರೋ ಬದಲು ನೋಡಿ ಮನೆಯಲ್ಲಿ ಸಿಗುವಂತಹ ಈ ರೀತಿ ಐಟಮ್ಗಳನ್ನೇ ನಾವು ಸ್ವಲ್ಪ ಪೇಂಟೆಲ್ಲ ಮಾಡಿಬಿಟ್ಟು ಬಳಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ವಿಡಿಯೋ ಕೊನೆಗೆ ನೋಡಿಬಿಟ್ಟು ನೀವೇ ಹೇಳ್ತೀರಾ, ವಾ ಅನು ತುಂಬ ಚೆನ್ನಾಗಾಗಿದೆ, ಇಷ್ಟು ದಿನ ಆಯಿಲ್ ಕ್ಯಾನನ್ನು ಸುಮ್ಮನೆ ಬೇಡ ಅಂತ ಹೇಳಿ ಬಿಸಾಕ್ಬಿಟ್ವಿ, ಬಟ್ ಇನ್ಮೇಲೆ ನಾವು ಬಿಸಾಕೋದಿಲ್ಲ ಅಂತ ಹೇಳಿ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಅಲ್ವಾ. ನೋಡಿ, ಈಗ ನೀವು ನೋಡ್ತಿರ್ಬೋದು ಎಷ್ಟು ಸಿಂಪಲ್ಲಾಗಿ ನಾನು ಎಷ್ಟು ಚೆನ್ನಾಗಿ ಡ್ರಾ ಮಾಡಿದ್ದೇನೆ ಅಂತ ಹೇಳಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೋಡಿ, ಈ ರೀತಿ ನಾನೀಗ ಡ್ರಾ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟೇ ಸಿಂಪಲ್ಲಾಗಿ ನಾನು ಡ್ರಾ ಮಾಡ್ಕೊಂಡಿದ್ದೀನಲ್ವ. ಈಗ ಇದರಲ್ಲಿ ನಾನು ಮನಿ ಪ್ಲ್ಯಾಂಟನ್ನು ಬಳಸ್ತಾ ಇದ್ದೀನಿ. ನೋಡಿ, ಈ ರೀತಿ ನೋಡಿ, ಒಳಗಡೆ ಇಷ್ಟು ಜಾಗ ಇದೆಯಲ್ವ, ಇದ್ರ ಒಳಗಡೆ ನೀವು ಒಂದು ಸ್ಮಾಲ್ ಆಗಿರುವಂತಹ ಒಂದು ಟಬ್ಬನ್ನು ಇಟ್ಬಿಟ್ಟು ಅಥವಾ ಸ್ಮಾಲ್ ಆಗಿರೋ ಒಂದು ಏನಾದ್ರು ಕಪ್ಪನ್ನು ಇಟ್ಬಿಟ್ಟು ಅದರಲ್ಲಿ ನೀವು ಮನಿ ಪ್ಲ್ಯಾಂಟನ್ನು ನೀವು ಇಡಬಹುದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ವಿಂಡೋಗಳಿಗೆ ನೀವು ಡೆಕೋರೇಟಿವ್ ಆಗಿ ನೀವು ಕೂಡ ಬಳಸಬಹುದು. ನೋಡಿ, ಹೀಗೆ ನೀವು ವಿಂಡೋಗೂ ಕೂಡ ನೀವು ಈ ರೀತಿ ಕಟ್ ಮಾಡಿಬಿಟ್ಟು ಅದ್ರ ಒಳಗಡೆ ಮನಿ ಪ್ಲ್ಯಾಂಟನ್ನು ಇಟ್ಬಿಟ್ಟು ನೀವು ವಿಂಡೋ ಡೆಕೋರೇಟಿವ್ ಆಗಿ ನೀವು ಬಳಸಬಹುದು. ನಾನು ನಿಮ್ಗೆ ತೋರಿಸ್ತೀನಿ ವಿಂಡೋಗೆ ನೋಡಿ ಹೀಗೆ ಸಿಗಿಸಿದ್ದೀನಿ ಅಂತ ಹೇಳಿ. ಎಲ್ಲಿ ಕೂಡ ಮಳೆ ಹೊಡೆದಿಲ್ಲ, ಮಳೆ ಬಡಿದೇನೆ ನೀವು ಆರಾಮಾಗಿ ಈ ರೀತಿ ನೀವು ಸಿಗಿಸಬಹುದು. ಹ್ಯಾಂಡಲ್ಗೆ ನಾವು ಹೇಗೆ ಕಟ್ ಮಾಡಿದ್ವಲ್ಲ ಅದನ್ನು ನಾನು ಇಲ್ಲಿ ಗ್ರಿಲ್ಲಿಗೆ ನಾನು ಹೀಗೆ
ಸಿಗಿಸಿದ್ದೀನಿ. ಅದರಿಂದ ನೋಡಿ ಈ ರೀತಿ ಕಾಣಿಸ್ತಿದೆ. ನಿಮಗೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನಗೆ ತಿಳಿಸೋದನ್ನು ಮರಿಬೇಡಿ. ಓಕೆ, ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.